ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದ್ಯಾ? ಅದಕ್ಕೆ ಸುದೀಪ್ ಅವರೇ ಇದೀಗ ಒಂದು ಆರಂಭ ಕೊಟ್ಟಿಯಾರ ಅಗೈನ್ ಅಥವಾ ನಾಂದಿ ಹಾಡಿದಾರ. ಯಾಕೆ ಈ ವಿಚಾರ ಅಂತ ಅಂದ್ರೆ ಸುದೀಪ್ ಅವರ ಕೆಲ ಸ್ಟೇಟ್ಮೆಂಟ್ ಅನ್ನ ನಾವು ಈ ಅವರ ಹೊಸ ಸಿನಿಮಾ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ನೋಡ್ತಾ ಇದ್ವಿ. ಈಗ ವಿಜಯಲಕ್ಷ್ಮಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಯಾರು? ದರ್ಶನ್ ಅವರ ಪತ್ನಿ. ದರ್ಶನ್ ಅವರು ಈಗ ಒಳಗಡೆ ಇದ್ದಾರೆ, ಹಂಗಾಗಿ ಬಹಳ ಮಾತುಗಳನ್ನ ಆಡ್ತಾ ಇದ್ದಾರೆ. ಅವರು ಹೊರಗಡೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರೆಲ್ಲ ಬೆಂಗಳೂರಲ್ಲಿ ಇದ್ವೋ ಇಲ್ವೋ ಅನ್ನೋ ರೀತಿಯಾಗಿರ್ತಾರೆ. ದರ್ಶನ್ ಬಗ್ಗೆ ಹೇಳುವವರ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ. ದರ್ಶನ್ ಅಭಿಮಾನಿಗಳು ನೀವು ತಲೆ ಕೆಡಿಸ್ಕೊಳ್ಬೇಡಿ. ದಾವಣಗೆರೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಹೀಗೆ ಟಾಂಗ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ವಿಜಯಲಕ್ಷ್ಮಿ ಅವರು? ಬನ್ನಿ ಕೇಳೋಣ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರು ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ. ಸೊ ಇದು ವಿಜಯಲಕ್ಷ್ಮಿ ಅವರು ಆಡಿರುವಂತ ಮಾತು. ಬಹಳ ಅವರೇನು ಮಾಧ್ಯಮದ ಮುಂದೆ ಅಥವಾ ಕ್ಯಾಮ್ರಾ ಮುಂದೆ ಮಾತನಾಡ್ತಾ ಇದ್ದಂಥವ್ರು ಅಲ್ಲ. ಈಗ ಡೆವಿಲ್ ಸಿನಿಮಾದ ಈ ಪ್ರಚಾರದ ಸಂದರ್ಭದಲ್ಲಿ ಅವರು ಒಂದು ಸಂದರ್ಶನವನ್ನ ಕೊಟ್ಟರು ಅವ್ರದೇ ಡಿ ಬಾಸ್ ಪೇಜ್ ನಲ್ಲಿ. ಅದಾದ ನಂತರದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಮಾತನಾಡ್ತಾ ಅವರು ಕೂಡ ನೇರವಾಗಿ ಟಾಂಗ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಬಟ್ ಯಾರಿಗೆ ಕೊಟ್ರು ಅನ್ನುವಂಥದ್ದು ಇಲ್ಲಿ ಸಹಜವಾಗಿ ಎಲ್ಲರಲ್ಲೂ ಕೂಡ ತಲೆಯಲ್ಲೊಂದು ಹುಳ ಬಿಡುತ್ತೆ. ಆಗ ನೆನಪಿಗೆ ಬರೋದೇನು ಅಂತಂದ್ರೆ ಸುದೀಪ್ ಅವ್ರು ನಿನ್ನೆ ಆಡಿದ್ದಂತ ಮಾತು. ಸುದೀಪ್ ಅವ್ರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಜರ್ನಿಯಲ್ಲಿ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ, ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವು ಮಾತು. ಸೊ ಇದು ಸುದೀಪ್ ಅವರು ಆಡಿದಂತ ಮಾತು. ಅಂದ್ರೆ ನಾವು ಕೂಡ ಯುದ್ಧಕ್ಕೆ ಸಿದ್ಧ, ಒಂದು ಪಡೆ ಸಿದ್ಧ ಆಗ್ತಾ ಇದೆ, ಆ ಯುದ್ಧಕ್ಕೆ ನಾವು ಕೂಡ ಸಿದ್ಧ, ಯಾಕಂದ್ರೆ ಕೊಟ್ಟ ಮಾತಿಗೆ ಬದ್ಧ ಅಂತೇನೋ ಹೇಳಿದ್ದಾರೆ. ಅಂದ್ರೆ ಬಹುಶಃ ಈ ಹಿಂದೆ ಈ ಪೈಲ್ವಾನ್ ಸಿನಿಮಾದ ಸಂದರ್ಭದಲ್ಲೆಲ್ಲ ಈ ಪೈರಸಿ ವಿಚಾರವಾಗಿ ಇವರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡಿದ್ದು ಫ್ಯಾನ್ಸ್ಗಳ ಮೇಲೆ.
ದರ್ಶನ್ ಹಾಗೆ ಸುದೀಪ್ ಅವರ ಫ್ಯಾನ್ಸ್ ವಿಚಾರವಾಗಿ ಸಿನಿಮಾ ರಿಲೀಸ್ ಆಗಿ ಸ್ವಲ್ಪ ಹೊತ್ತಲ್ಲೇ ಮೊಬೈಲಲ್ಲೆಲ್ಲ ಬಿಟ್ಬಿಟ್ರು ಸಿನಿಮಾನ ಬೇಕು ಅಂತ ಇದನ್ನ ಕಲೆಕ್ಷನ್ಸ್ ಕಮ್ಮಿ ಮಾಡಕ್ಕೆ ಅಂತೇಳಿ ಸ್ಟೇಷನ್ ಮೆಟ್ಲೆಲ್ಲ ಹತ್ತಿತ್ತು ಪ್ರಕರಣ. ಸೊ ಅದರ ಮುಂದುವರೆದ ಭಾಗನ ಇದು ಅನ್ನುವಂಥ ರೀತಿಯಾಗಿತ್ತು. ಬಟ್ ಆಗ್ಲೂ ಅದು ದರ್ಶನ್ ಅವ್ರ ಫ್ಯಾನ್ಸ್ಗೆನಾ ಅನ್ನುವಂಥದ್ದು ಸಹಜವಾಗಿತ್ತು. ಬಟ್ ಈಗ ವಿಜಯಲಕ್ಷ್ಮಿ ಅವರು ಕೂಡ ಅದೇ ಮಾದರಿಯಲ್ಲಿ ಒಂದು ಟಾಂಗ್ ಕೊಡೋ ರೀತಿಯಾಗಿ ಅವ್ರು ಮಾತನಾಡಿರೋ ಕಾರಣದಿಂದಾಗಿ ಇದು ಇವರಿಬ್ಬರುಗಳ ನಡುವಿನ ಫೈಟ್ ಅನ್ನುವಂಥದ್ದು ಈಗ ಮತ್ತೆ ಖಾತ್ರಿ ಆಗ್ತಾ ಇದೆ. ಮಲ್ದೇಶ್ ಜಗಿನ್ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಲ್ದೇಶ್ ಜಗಿನ್, ಆಗ ನಾವು ಮಾತನಾಡ್ತಾ ನೀವು ಅಂತ ಇದ್ರಿ ಅಂದ್ರೆ ಅದು ದರ್ಶನ್ ಅವ್ರ ಫ್ಯಾನ್ಸಿಗೇನಾ ಅಥವಾ 45 ಸಿನಿಮಾಗೆ ಸಂಬಂಧಪಟ್ಟ ಹಾಗೇನಾ ಅಥವಾ ಈ ಪೈರಸಿ ವಿಚಾರವಾಗ ಅನ್ನುವಂಥದ್ದು ರೀತಿಯಾಗಿತ್ತು ಅಂತ, ಅದಿನ್ನೂ ಗೊಂದಲ ಇದೆ ಅಂತ. ಬಟ್ ಈಗ ವಿಜಯಲಕ್ಷ್ಮಿ ಅವ್ರು ಆಡಿರೋ ಮಾತು ಕೇಳಿದ್ರೆ ಅವ್ರು ಎಕ್ಸೆಪ್ಟ್ ಮಾಡಿದ್ದಾರೆ. ಸುದೀಪ್ ಅವ್ರು ಆಡಿರುವಂತ ಮಾತು ನಮ್ಗೇನೆ, ನಾವು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತೀವಿ ಅನ್ನೋ ರೀತಿಯಾಗಿ ಕಂಡು ಬರ್ತಾ ಇದೆ. ಮಲ್ದೇಶ್ ಜಗಿನ್, ಜಗಿನ್ ನನ್ನ ಮಾತು ಕೇಳಿಸ್ತಾ ಇದೆಯಾ? ಇಲ್ಲ, ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ನಾನು ಹೇಳ್ದಾಗೆ ಈಗ ದರ್ಶನ್ ಅವ್ರ ಫ್ಯಾನ್ಸ್ ಅಂತೂ ರೆಡಿ ಆಗ್ಬಿಟ್ಟಾರೆ, ಇಲ್ಲ ಇದು ನಮಗೇನೆ ಹೇಳಿರೋದು ಅಂತೇಳಿ. ಆ ಕಾರಣಕ್ಕಾಗಿನೇ ಅವ್ರ ಫ್ಯಾನ್ಸ್ ಬಹಳ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಹೇಳಿಕೆಗೆ ಸಂಬಂಧಪಟ್ಟಾಗೆ ಗೇಲಿ ಮಾಡ್ತಾ ಇರೋದು ಮತ್ತೊಂದು ನಾವು ನೋಡ್ತಾ ಇದ್ದೀವಿ. ಈಗ ವಿಜಯಲಕ್ಷ್ಮಿ ಅವ್ರ ಸರದಿ.